ಈ ಬಾರಿ ಜನ ಏನು ಬಡವ ಶ್ರೀಮಂತನ ಮಧ್ಯದಲ್ಲಿ ಏನು ಚುನಾವಣೆ ನಡೀತು, ಇವತ್ತು ಬಡವನನ್ನ ಒಪ್ಕೊಂಡು ಇವತ್ತು 63,870 ಮತದಾನ ಹಾಕಿರ್ತಕ್ಕಂಥದ್ದು. ಇದು ನಮಗೆಲ್ಲ ಒಂದು ಶಕ್ತಿ ತಂದಂತಾಗಿದೆ. ಆಮೇಲೆ ನಮ್ಮ ಕಾರ್ಯಕರ್ತರು ಸಹಿತ ಹಗಲು ಇರಳೆಂದೆ ಏನು ಶ್ರೀನಿವಾಸ್ ದಾಸ್ ಕರಿಯಪ್ಪನವರ ಹೆಸರು ಘೋಷಣೆ ಆದ ಕ್ಷಣದಿಂದನೂ ಕೂಡ ಒಂದು ಗಳಿಗೆನೂ ಕೂಡ ಸುಮ್ಮನೆ ಇರದೆ ನಿಟ್ಟಿನಲ್ಲಿ ಕಾರ್ಯಕರ್ತರು ಎಲ್ಲ ಮುಖಂಡರು ಒಟ್ಟಿಗೆ ಇಡೀ ದಾವಣಗೆರೆ ದಕ್ಷಿಣ ಕ್ಷೇತ್ರವನ್ನು ಅಡ್ಡಾಡಿ ಇಷ್ಟೊಂದು ಮತ ತಗೊಳ್ಳಿಕ್ಕೆ ಅವರು ಕೂಡ ಕಾರಣಕರ್ತರಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಅದಲ್ಲದೆ ನಮ್ಮ ದಾವಣಗೆರೆಯ ಮುಖಂಡರುಗಳ ಜೊತೆನಲ್ಲಿ ಇಡೀ ರಾಜ್ಯದಿಂದ ರಾಜ್ಯಾಧ್ಯಕ್ಷರಾದಿಯಾಗಿ ಯಡಿಯೂರಪ್ಪನವರಾದಿಯಾಗಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಮುಖಂಡರುಗಳು ಆರ್ ಅಶೋಕ್ನವರು, ಶ್ರೀರಾಮುಲು ಅಣ್ಣವರು, ಬಸವರಾಜ ಬೊಮ್ಮಾಯಿ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಅರವಿಂದ ನಿಮ್ಮವಳಿ ಸಾಹೇಬ್ರವರು, ಸಿ ಟಿ ರವಿ ಅವರು, ಎಲ್ಲರೂ ಕೂಡ ಅವರಿವರಂದೇ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಬಂದು ಇವತ್ತು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪರವಾಗಿ ಅವರೆಲ್ಲ ಮತವನ್ನ ಯಾಚನೆ ಮಾಡಕ್ಕೆ ಬಂದಿರತಕ್ಕಂಥದ್ದು. ಅವರೆಲ್ಲ ಕೂಡ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ತಾವು ಈಗ ಕೇಳಿದ್ರಿ ಮತದಾರರು ನಿಮ್ಮಲ್ಲೇ ಏನೋ ಒಂದು ವ್ಯತ್ಯಾಸ ಆಗಿರ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ತಾವು ಕೇಳಿದಿರಿ. ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಎಲ್ಲರೂ ಕೂಡ ಶ್ರದ್ಧೆಯಿಂದ ನಮ್ಮ ಅಭ್ಯರ್ಥಿ ಪರವಾಗಿ ಚುನಾವಣಾ ಪ್ರಚಾರ ಮಾಡಿರೋದ್ರಿಂದ ಗ್ರಾಮೀಣ ಭಾಗದಲ್ಲಿ ನಾನು ಕಳೆದಂತ ಚುನಾವಣೆಯಲ್ಲಿ 2,950 ಮೈನಸ್ ಇದ್ದೆ. ಈ ಬಾರಿ 1,351 ಓಟ್ ನಾವು ಜಾಸ್ತಿ ತಗೊಂಡಿದೀವಿ. ಅಲ್ಲಿಗೆ 12,251 ಓಟ್ 15,251 ಓಟ್ ಪಡೆದಿದ್ದೀವಿ ನಾವು. ನಾನು 12,000 ಚಿಲ್ಲರೆ ತಗೊಂಡಿದ್ದೆ. ನಾವೇನ್ ನಿರೀಕ್ಷೆ ಇಟ್ಕೊಂಡಿದ್ವಿ 5,000 ಜಾಸ್ತಿ ತಗೋಬೇಕು ಅಂತೇಳಿ. ಅಲ್ಲಿಗೆ ನಿಯರ್ ಬೈ ನಾನು 12,000 ಚಿಲ್ಲರೆ ತಗೊಂಡನು 15,251 ತಗೊಂಡಿದೀವಿ ಅಂದ್ರೆ ಅಲ್ಲಿ 3,000 ಚಿಲ್ಲರೆ ಜಾಸ್ತಿ ತಗೊಂಡಿದೀವಿ. ನಮಗೆ ಅದು ಗ್ರಾಮೀಣ ಭಾಗದ ಮತದಾರರು ಕೂಡ ನಮ್ಮ ಕೈ ಬಿಟ್ಟಿಲ್ಲ. ಏನೋ ನಮ್ಮ ನಿರೀಕ್ಷೆ ಹೆಚ್ಚಿತ್ತು, ಒಂದು 2,000 ಕಡಿಮೆ ಆಗಿದ್ದೀವಿ ಅನ್ನೋದು ಬಿಟ್ರೆ ಮತ್ತೆ ಎಲ್ಲರೂ ಕೂಡ ಮತವನ್ನು ಹಾಕಿದ್ದಾರೆ. ಆಮೇಲೆ ನಾವೇನು ಇನ್ನೊಂದು ಸ್ವಲ್ಪ ನಾವು ಏನು ಚುನಾವಣಾ ಕಣಕ್ಕೆ ಇಳಿದ್ರು ನಮ್ಮ ಅಭ್ಯರ್ಥಿ, ಆ ಕ್ಷಣದಿಂದ ನಾವು ಆಗ್ತಾ ಇರತಕ್ಕಂಥ ಫೋರ್ಸ್ ಎಲ್ಲೂ ಕಡಿಮೆ ಎಲ್ಲರೂ ಕೂಡ ನಮ್ಮ ರಾಜನಹಳ್ಳಿ ಶಿವಕುಮಾರ್ ಅವರು, ಯಶವಂತರಾವ್ ಜಾಧವ್ ಅವರು, ನಮ್ಮ ಕೊಳೆನಹಳ್ಳಿ ಸತೀಶ್ ರವರು, ನಮ್ಮ GM ಸಿದ್ದೇಶಣ್ಣವರು, ರೇಣುಕಾಚಾರ್ಯ ಅವರು, ಮಾಡಾಳ್ ಮಲ್ಲಿಕಾರ್ಜುನ್, ಲೋಕಿಕೆರೆ ನಾಗರಾಜು, ನಮ್ಮ ಅನಿತ್ ಅವರು, ನಮ್ಮೆಲ್ಲ ಜಿಲ್ಲಾಧ್ಯಕ್ಷರು ಪ್ರತಿಯೊಬ್ರು, ಆಮೇಲೆ ನಮ್ಮ ಶಿವಮೊಗ್ಗ ಮೇಘರಾಜ್, ಎಲ್ಲರೂ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಎಲ್ಲರೂ ಕೆಲಸ ಮಾಡಿದೀವಿ. ಬಹಳ ಬಡತನದಿಂದ ಬಂದು ಇವತ್ತು ಈ ಮಟ್ಟಕ್ಕೆ ಬಂದು ಚುನಾವಣೆ ಸ್ಪರ್ಧೆ ಮಾಡಿದಂತವನಿಗೆ ಭಗವಂತ ಕೈ ಹಿಡಿದ ಮೇಲೆ ಬರೋಂಥ ದಿನದಲ್ಲಿ 100 ಭಾಗ ನಾವು ದಕ್ಷಿಣ ಕ್ಷೇತ್ರ ನಮಗೊಂದು ಶಕ್ತಿ ಕೊಟ್ಟಿದೆ. ನಾವಿವತ್ತು ಈ ಸೋಲನ್ನು ಒಪ್ಕೊಂಡ್ರು ಕೂಡ ನಾವು ನಿಜವಾಗ್ಲೂ ಗೆದ್ದಿದ್ದೀವಿ. ಯಾಕಂದ್ರೆ ಮೊದಲನೇ ಬಾರಿ ನಿಂತಿರ್ತಕ್ಕಂಥ ಶ್ರೀನಿವಾಸ್ ದಾಸ್ ಕರಿಯಪ್ಪನ್ನ 63,870 ಮತವನ್ನ ಹಾಕಿದಾರೆ ಅಲ್ಲಿ ಮತದಾರರು. ನಾವು ನಿಜವಾಗ್ಲೂ ನಾವು ಹೆಮ್ಮೆ ಪಡ್ತೀವಿ. ಮತದಾರರು ಅಷ್ಟೊಂದು ಒಪ್ಕೊಂಡಿದ್ದಾರೆ ನಮ್ಮ ಅಭ್ಯರ್ಥಿನ, ಪಾರ್ಟಿನ. ಹಂಗಾಗಿ ಬರೋಂಥ ಚುನಾವಣೆಯಲ್ಲಿ ನಾವು ಗೆಲ್ತೀವಿ. ನಮ್ಗೆಲ್ಲೂ ಮೋಸ ಆಗಿಲ್ಲ, ನಮಗೆ ಯಾರು ಅನ್ಯಾಯ ಮಾಡಿಲ್ಲ, ಭಗವಂತ ಕೈ ಬಿಟ್ಟಿದ್ದಾನೆ ಅಷ್ಟೇ. ಬರೋಂಥ ದಿನದಲ್ಲಿ ಮತ್ತೆ ಆ ಕ್ಷೇತ್ರವನ್ನು ನಾವು ಭಾರತೀಯ ಜನತಾ ಪಕ್ಷ ತೆಕ್ಕೆ ತಂದೆ ತರ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತೆ ಗೆಲ್ಲಕ್ಕಾಗಲ್ಲ ಅನ್ನೋದು ಒಂದು ಚರ್ಚೆ ಇದೆ ಸರ್. ಮತ್ತೆ ಕ್ಷೇತ್ರವನ್ನ ಈ ಸರಿ ಚಾನ್ಸ್ ಇತ್ತು. ಪಶ್ಚಿಮ ಬಂಗಾಳ ಅದೇ ಈಗ ನಾನು ಅದನ್ನೇ ಹೇಳ್ತಾ ಇದ್ದೆ. ಈಗ ತಮಗೆಲ್ಲ ಗೊತ್ತಿದೆ, ಈಗ ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಕ್ಷ ಯಾವ ಕಾರಣಕ್ಕೂ ಗೆಲ್ಲಲ್ಲ ಅಂತ ಹೇಳಿದ್ರು. 206 ಸೀಟ್ ಗೆದ್ದು ತೋರಿಸಿದೀವಿ. ಏನು ತಮಿಳುನಾಡಲ್ಲಿ ವಿಜಯ್ ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾ ಇದ್ರು, ಗೆಲ್ಲೋದಿಲ್ಲ ಅಂತ ಹೇಳಿ. 113 ಸೀಟ್ ಗೆದ್ದಿದ್ದಾರೆ ಅವರು. ಇವತ್ತು ಏನ್ ಪ್ರಿಡಿಕ್ಷನ್ ಇದೆ, ಆ ಪ್ರಿಡಿಕ್ಷನ್ ಎಷ್ಟು ಮಟ್ಟಿಗೆ ಸತ್ಯ ಆಗುತ್ತೆ ಅನ್ನೋದು ಮಾಧ್ಯಮದವರಿಗೆ ತಮ್ಗೆ ಗೊತ್ತಿದೆ, ನಾನೇನು ಹೇಳ್ಬೇಕಾಗಿಲ್ಲ. 2,851 ಓಟ್ ತಗೊಂಡಿದ್ರೆ ನಾವು ಗೆದ್ದು ಬಿಡ್ತಿದ್ವಿ. 2,851 ಓಟ್ ತಗೊಂಡಿದ್ರೆ ಒಂದು ಓಟಲ್ಲಿ ಆದ್ರೂ ಗೆಲ್ತಿದ್ವಿ ನಾವು. 27,000 ಇತ್ತು. ಈಗ 27,000 ಇತ್ತು ಕಳೆದಂತ ಚುನಾವಣೆಯಲ್ಲಿ. ಈಗ 5,700 ಬರೋಂತ ಚುನಾವಣೆಯಲ್ಲಿ ನಾವು ಅದೇ 27,000 ಲೀಡಲ್ಲಿ ನಮ್ಮ ಅಭ್ಯರ್ಥಿ ಯಾರೇ ಆಗಿರ್ಬೋದು ಅವ್ರನ್ನ ಗೆಲ್ಸಂತ ಪ್ರಯತ್ನ ಮಾಡೇ ಮಾಡ್ತೀವಿ, ಬಿಡಲ್ಲ. ಪ್ಲಾನ್ ಅದ ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ವಿಧಾನಸಭೆಗೆ ಪೂರ್ವ ಪಶ್ಚಿಮ ಆದ್ಮೇಲೆ ಬರ್ತೀವಿ. ಈ ಸದ್ಯ ಉತ್ತರ ದಕ್ಷಿಣ ಅದಾವೆ, ಪೂರ್ವ ಪಶ್ಚಿಮ. ಈಗ ಇನ್ನೊಂದು ನೀವು ಕೇಳಿದ ಪ್ರಶ್ನೆ ನಮ್ದು ಉತ್ತರ ಹೇಳ್ತೀನಿ ದಯವಿಟ್ಟು. ನಾವು ನಮ್ಮಲ್ಲಿ ನಾವು ಅಭ್ಯರ್ಥಿಗಳು ನಾನೇ ಅಂತೇಳಿ ನಾವು ಕಾರ್ಯಕರ್ತರಿಗೆ ಗೊಂದಲ ಮಾಡೋದಕ್ಕೆ ತಯಾರಿಲ್ಲ. ಪಾರ್ಟಿ ಗುರುತಿಸುತ್ತೆ, ಪಾರ್ಟಿ ಆದೇಶ ಮಾಡುತ್ತೆ, ಪಾರ್ಟಿ ಅವಕಾಶ ಕೊಡುತ್ತೆ. ಈಗ ಹೆಂಗೆ ನಾವು ಎಲ್ಲರೂ ಒಟ್ಟಾಗಿ ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ಸ ಅಂತ ಪ್ರಯತ್ನ ಮಾಡಿದೀವಲ್ಲ, ಬರೋ ಅಂತ ಚುನಾವಣೆಯಲ್ಲೂ ಅಷ್ಟೇನೆ
ನಮ್ಮ ಪಾರ್ಟಿ ಯಾವ ಸಂದರ್ಭದಲ್ಲಿ ಯಾರಿಗೆ ಅವಕಾಶ ಕೊಡುತ್ತೆ ಹೇಳಕ್ ಬರೋದಿಲ್ಲ. ಅದನ್ನ ನಾವು ಅಪ್ಕಳ್ತೀವಿ ನಮ್ಮ ಅಭ್ಯರ್ಥಿನ ಗೆಲ್ಸ ಅಂತ ಒಂದು ಪ್ರಯತ್ನ 100ಕ್ಕೆ 100 ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀನಿ ನಾನು. ಅಲ್ರಿ, ಅದು ನೋಡ್ರಿ, ನನಗೆ ಅಜಯ್ ಕುಮಾರ್ಗೆ ಇದು ಹೊಸದಲ್ಲ. ನನ್ ಮನೆ ಮುಂದೆ ಬಂದು ನಿನ್ನೆ ರಾತ್ರಿ 11:45 ಕಳ್ಳನಂಗ್ ಬಂದು ಪಟಾಕಿ ಹೊಡೆದೋಗಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರ ಮನೆ, ನಮ್ಮ ಯಶವಂತರಾವ್ ಜಾಧವ್ ಅವ್ರ ಮನೆ ಮುಂದೆ ಹೊಡೆದಿದ್ದಾರೆ. ಏನ್ ಕೇಳಿದ್ರಲ್ಲ, ಈ ಶ್ಯಾಮೂರ್ ಕುಟುಂಬದವ್ರು ಟಾರ್ಗೆಟ್ ಮಾಡುವಂಥದ್ದು ಅದು ಇವತ್ತಿಂದಲ್ಲ. ಶಂಕರ್ ನಾರಾಯಣರು 94 ಇದರ ಒಂದು ಒಳ್ಳೆ ಸಂದೇಶ ಐತಿ. ಇವತ್ತಿನ 8-9 ಸೋಲನ್ನ ಕಂಡ್ರು ಸಹಿತ ನಮ್ಮ ಕಾರ್ಯಕರ್ತರು ಇವತ್ತು ಆ ಕ್ಷೇತ್ರದಲ್ಲಿ ಗಟ್ಟಿ ನಿಂತ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡ್ತಿದ್ರೆ ಒಂದು ಸತ್ಯ ತಿಳಿಲಿ, ಎಲ್ಲಾ ಬೂತಲ್ಲೂ ನಾವು ಲೀಡಿದೀವಿ. ಇವತ್ತು ದಕ್ಷಿಣ ಕ್ಷೇತ್ರದ ಯಾವುದೇ ಬೂತ್ ತೆಗಿರಿ, ಲೀಡರ್ ಅಂತದ್ದು ಬಿಜೆಪಿ. ನಮಗೆ ಹಿನ್ನಡೆ ಆಗಿರೋದು ಅಲ್ಪಸಂಖ್ಯಾತರಿಗೆ. ನಾನು ಅವರಲ್ಲಿ ಒಂದು ಮನವಿ ಮಾಡ್ತೇನೆ, ಅಲ್ಪಸಂಖ್ಯಾತರು ನೀವೇನು ಪಕ್ಷೇತರ SDPI ಹೋದ್ರಿ, ಅದನ್ನೇ ಬಿಜೆಪಿಗೆ ನೀವು ಓಟ್ ಹಾಕಿದ್ರೆ ನೀವು ಯಾರಿಗೆ ಪಾಠ ಕಲಿಸ್ಬೇಕಂದಿದ್ರಿ ಆ ಸರಿಯಾದ ಪಾಠ ಇವತ್ತು ಅವ್ರಿಗೆ ಆಗ್ತಿರ್ತಾರೆ. ಏನು ನಮ್ಮ ದಕ್ಷಿಣದಲ್ಲಿ ಇಷ್ಟೆಲ್ಲ ಸೋಲು ಕಂಡ್ರು ಸಹಿತ ಯಾವುದಕ್ಕೂ ಕುಗ್ಗದೆ ಬಗ್ಗದೆ ಗಟ್ಟಿಯಾಗಿ ನಿಂತಿರತಕ್ಕಂಥ ದೇವ ದುರ್ಲಭ ನಮ್ಮ ಕಾರ್ಯಕರ್ತರಿಗೆ ಕೈ ಮುಗಿದು ನಾವೆಲ್ಲರೂ ಸಹಿತ ಅವ್ರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ನಿನ್ನೆ ಅಧಿಕೃತವಾಗಿ ಮತದಾನ ಮುಗಿದ ನಂತರ ಕೆಲವರು ಕಿಡಿಗೇಡಿಗಳು, ನಮ್ಮ ಪಕ್ಷದವರಂತೂ ಅಲ್ಲ, ಆ ಜಾತಿಯವರು ಓಟ್ ಹಾಕಿಲ್ಲ, ಈ ಜಾತಿಯವರು ಓಟ್ ಹಾಕಿಲ್ಲ, ಆ ಜನಾಂಗದವ್ರು ಓಟ್ ಹಾಕಿಲ್ಲ, ಈ ಧರ್ಮದವ್ರು ಓಟ್ ಹಾಕಿಲ್ಲ, ಇದೆಲ್ಲ ನಮ್ಮಲ್ಲಿ ಬೆಂಕಿ ಹಚ್ಚ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ದಯವಿಟ್ಟು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವುದಕ್ಕೂ ಕಿವಿ ಕೊಡಬೇಡ್ರಿ. ಇಲ್ಲಿ ನಾವು ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಅಂತ ನೋಡಿದ್ದೇ ಆಗಿದ್ರೆ 63,870 ಓಟ್ ನಮ್ಮ ಅಭ್ಯರ್ಥಿ ತಗೊಳ್ತಾ ಇರಲಿಲ್ಲ. ಯಾವ ಕಾರಣಕ್ಕೂ ಉಳಿಯಿಂದ ಅಂತ ಕೆಲಸವನ್ನ ದಯವಿಟ್ಟು ಯಾರು ಮಾಡಬೇಡ್ರಿ. ನಾವು ಯಾವ್ದೋ ಜಾತಿ ಜನಾಂಗ ಧರ್ಮ ಅಂತ ನೋಡಿ ಯಾರು ಕೈ ಕೊಯ್ದ್ರಿ ಏನ್ ಕೆಂಪು ರಕ್ತ ಅಂತ ಹೇಳಿದ್ದೆ ಒಂದ್ಸಾರಿ. ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಬರೋಂಥ ಚುನಾವಣೆಯಲ್ಲಿ ನಾವು ಗೆಲ್ಲಿಸ್ತೀವಿ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ, ಈ ತರ ಉಳಿಯಿಂದ ಅಂತ ಒಂದು ಕೆಲಸವನ್ನ, ಕುತಂತ್ರಗಾರಿಕೆ ಕೆಲಸವನ್ನ ದಯವಿಟ್ಟು ಯಾರೊಬ್ರು ಕೂಡ ಮಾಡಬೇಡ್ರಿ ಅಂತೇಳಿ ನಾನು ನಿಮಗೆ ಕೈ ಮುಗಿದು ಕೇಳಲಿಕ್ಕೆ ಬಯಸ್ತೀನಿ.